ನಾವು ಮೊದಲಿಂದ ರಾತ್ರಿ ಲೇಟಾಗಿ ಬಂದಿರ್ತಾನೆ. ಏನಂತಂದ್ರೆ ಇದು ತಾಲೂಕು ಆಸ್ಪತ್ರೆ 100 ಬೆಡ್ಡಿನ ಆಸ್ಪತ್ರೆ, ಇದು 100 ಹಾಸಿಗೆಗಳಿದ್ದು. ಮತ್ತೆ ಹೆಚ್ಚುವರಿಯಾಗಿ 50 ಹಾಸಿಗೆಗಳದ್ದು MCH ಹಾಸ್ಪಿಟ್ಲ್ ಇದು ಮಾಡಿದರೆ ಕಟ್ಟಡ ಆಗಿ ಪೂರ್ಣಗೊಂಡು ಅದು ಉದ್ಘಾಟನೆ ಆಗಿದೆ. ಸೊ ಏನಂತಂದ್ರೆ ಅಲ್ಲಿಗೆ ನಮಗೆ HR ಮಾನವ ಸಂಪನ್ಮೂಲ ಬೇಕಾಗಿದೆ. ಸೊ ಮಾನವ ಸಂಪನ್ಮೂಲ 50 ಬೆಡ್ಡಿಗೆ ಏನು ಬೇಕೋ ಸೊ ಅದನ್ನು ನಾವು ಕೇಳಿದ್ದೀವಿ, ಸರ್ಕಾರಕ್ಕೆ ಕೇಳಿದ್ದೀವಿ. ಸೊ ಅದನ್ನು ಆ ಹಂತದಲ್ಲಿ ಈಗ ಹೋಗಿ ನಮಗೆ ಫೈಲ್ ಇದನ್ನು ಕಳಿಸಿದ್ದಾರೆ. ಸೊ ನಮ್ಮ ಪ್ಲಾನಿಂಗ್ ಸೆಕ್ಷನ್ಗೆ ಬಂದಿದೆ, ಅದನ್ನು ನಾವು FD ಇದಕ್ಕೆ ಕಳಿಸಿದ್ದೀವಿ. ಬಂದ ತಕ್ಷಣ ತಮಗೆ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ 2 ಆಸ್ಪತ್ರೆಯಲ್ಲೂ ಇದೇ ತರ ಸರ್ವಿಸು ಸಮಸ್ಯೆ ಆಗ್ತಾ ಇದೆ. ಈಗ ಅದಕ್ಕೋಸ್ಕರ ನಾವು ಅಲ್ಲಿ ಉದ್ಘಾಟನೆ ಆಗಿದ್ದು ನಾವು ಅಲ್ಲಿ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ HR 100 ಬೆಡ್ಡಿಗೆ ಏನಿದೆಯೋ ಸೊ ಇಲ್ಲಿ ಆ ಸಿಬ್ಬಂದಿಗಳು ಇದ್ದಾರೆ ಇಲ್ಲಿ. ಸೊ ಆ ಸಿಬ್ಬಂದಿಗಳು ಮತ್ತೆ ಹೆಚ್ಚುವರಿಯಾಗಿ ಅಲ್ಲಿ ಈ ಸಿಬ್ಬಂದಿಗಳು ಅಲ್ಲೇ ಕೆಲಸ ಮಾಡಿದ್ರೆ ತೊಂದರೆ ಆಗುತ್ತೆ. ಯಾಕಂದ್ರೆ ಇಲ್ಲಿನೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಸೊ ಅಲ್ಲಿನೂ ಇದು ಮಾಡ್ಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಹೆಚ್ಚುವರಿಯಾಗಿ ನಾವು ಏನು ಮಾನವ ಸಂಪನ್ಮೂಲ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಗೆ ಅಂತಂದ್ರೆ ಈಗ ಅದು ಸಾಸ್ವೇಳಿ ಅದು ಸಮುದಾಯ ಆರೋಗ್ಯ ಕೇಂದ್ರ, ಅದು ಇದು ಹೆರಿಗೆ ಆಸ್ಪತ್ರೆ, ಅದು 30 ಬೆಡ್ಡಿಂದು, ಇದು 50 ಬೆಡ್ಡಿಂದು ಇದ್ರದ್ದು. ಸೊ ಅದಕ್ಕೆ ಗೈನಕಾಲಜಿಸ್ಟು ಮತ್ತೆ ಅನಸ್ಥೆಟಿಸ್ಟು ಇವರೆಲ್ಲ ಬರ್ತಾರೆ. ಸೊ ಮತ್ತೆ ಹೆಚ್ಚಿನ ಇವರು ಸ್ಟಾಫ್ ನರ್ಸಸ್ ಮತ್ತೆ ಗ್ರೂಪ್ ಡಿ ಇವರು ಸೊ ಹೆಚ್ಚುವರಿಯಾಗಿ ಬರ್ತಾರೆ. ಸೊ ಅವ್ರು ಬಂದ ಹೌದು, ಅವರು ಸಹ ಹೇಳಿದರೆ ನಾವು ಆದಷ್ಟು ಬೇಗ ಇದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ ಅಂದ್ರೆ. ಸೊ ಇಷ್ಟು ಸ್ವಲ್ಪ ದಿನದಲ್ಲೇ ಬರಬಹುದು ಅಂತ ಆಶೆ ಇದೆ. ಸರ್ ಇಲ್ಲಿ ಎಷ್ಟು ಹೆರಿಗೆ ಆಗ್ತಾವೆ ಸರ್? ಅಂದ್ರೆ ವರ್ಷಕ್ಕೆ ಸಂತಾನ ಚಿಕಿತ್ಸೆ ಆಗ್ತವೆ ಇಲ್ಲಿ ತಿಂಗಳಿಗೆ ನಮಗೆ ಎಷ್ಟು 60 ರಿಂದ 70 ಹೆರಿಗೆಗಳು ಆಗ್ತಾ ಇದಾವೆ ಇಲ್ಲಿ. ಸೊ ಈ ರೆಗ್ಯುಲರ್ ಆಗಿ ನಮಗೆ ಇದು ಏನು ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಗಳು ನಡೀತಾ ಇದೆ, ವೀಕ್ಲಿ ಮಾಡ್ತಾ ಇದ್ದಾರೆ. ತಿಂಗಳಿಗೆ 60-70 ಹಿಂಗ ಆಗ್ತದೆ, 80 ಆಗ್ತವೆ. ಸೊ ಅಂದ್ರೆ ಡಿಪೆಂಡ್ಸ್, ಒಂದೊಂದು ತಿಂಗಳ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದ್ ತಿಂಗಳು ಕಡಿಮೆ ಆಗ್ತಾ ಇರುತ್ತೆ. ಸೊ 60 ರಿಂದ 70 ಹಿಂಗ ಆಗ್ತದೆ. ಸಾಕಷ್ಟು ಬಡ ಜನ ಇದ್ದಾರೆ, ಮತ್ತೆ ಅಕ್ಕಪಕ್ಕ ಜಿಲ್ಲೆಯವರು ಬರ್ತಾ ಇರ್ತಾರೆ, ತುಂಬಾ ಅವಶ್ಯಕತೆ ಇದೆ ಸರ್. ಈಗ ಆದಷ್ಟು ಬೇಗ ಆಗ್ತದೆ ಅಲ್ಲ, ಆದಷ್ಟು ಬೇಗನೆ ಆಗ್ತದೆ. ಈ ಸರ್ಕಾರ ಮೊನ್ನೆ ಸಚಿವರು ಸಹ ಹೇಳಿದ್ದಾರೆ, ನಾನು ಆದಷ್ಟು ಬೇಗ ಇದೆಲ್ಲ ಮಾಡಿಸ್ಕೊಡ್ತೀನಿ ಅಂತಾನೆ ಹೇಳಿದ್ದಾರೆ. ಸೊ ಮೊನ್ನೆ ಮೀಟಿಂಗ್ ನಾಗ ಹೇಳಿದ್ದಾರೆ, ಸರ್ಕಾರದ ಹಂತದಲ್ಲೇ ಬೇಗನೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದಷ್ಟು ಬೇಗ ಬಂದ ತಕ್ಷಣ ಶುರು ಮಾಡ್ತೀವಿ. ಸರ್ ಇನ್ನೊಂದು NDRF ಫಂಡ್ ಅಲ್ಲಿ ಬಂದಿರುವಂತ ಕೆಲವೊಂದಿಷ್ಟು ಮಷಿನರಿಗಳು ಹಾಗೆ ಕುಳಿತಾ ಇದಾವೆ. ಇಲ್ಲ ಅದು ಇಲ್ಲ, ಆ ತರದ್ದೇನಿಲ್ಲ. ಬಂದಿದೆ ಎಲ್ಲಾ ಕಡೆಗೆ. ಏನು ಕೆಲವು ಕಡೆಗೆ PSL ಸ್ವಲ್ಪ ಜಾಸ್ತಿ ಇದನ್ನ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಂತ ಆ ಹಂತದಲ್ಲ ಅವಾಗ ಆಗ್ಲೇ ಹಿಂದಿನ ಆಗಿದೆ. ಸೊ ಎಲ್ಲಿ ಅದು ಯೂಸ್ ಆಗುತ್ತೋ ಅಲ್ಲಿಗೆ ಕೊಟ್ಟು ಯೂಸ್ ಮಾಡ್ತಾರೆ, ಸದುಪಯೋಗ ಆಗ್ತಾ ಇದೆ. ಅಂದ್ರೆ ಒಂದ್ ಸಣ್ಣ ಅಮೌಂಟ್ ಇರೋದು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಇಲ್ಲ ಆ ತರದ್ದೇನಿಲ್ಲ. ಅದು ಟೆಂಡರ್ನೇ ಬಂದಿರೋದ್ರಿಂದ ಆ ತರದ್ದು ಏನಾಗಿಲ್ಲ. ಸೊ ಟೆಂಡರ್ ಕಾಲ್ ಮಾಡಿರೋದು, ಸೊ ಆ ತರದ್ದೇನು ಆಗಲ್ಲ. ದಾವಣಗೆರೆಯಲ್ಲಿ ಇದನ್ನ ಇನಾಗ್ರೇಷನ್ ಮಾಡಿ ಹೋದ್ರು. 6 ತಿಂಗಳ ಹಿಂದ್ಗಡೆಗೆ ಇವರು ಸಿದ್ದರಾಮಯ್ಯ ಸರ್ ಇದನ್ನ ಇನಾಗ್ರೇಷನ್ ಮಾಡಿ ಹೋದ್ರು ಸರ್. ಹಾಗಾಗಿ ಅಲ್ಲಿದ್ದ ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೂ ನಾವು ತಗೊಂಬಂದ್ರಿ. ಇಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಡೆಲಿವರಿ ಕೇಸಸ್ಗಳು ಆಗೋದೇ ನಮ್ಮ ತಾಲೂಕು ಹಾಸ್ಪಿಟ್ಲ್ ಒಳಗೆ ಸರ್. ಇಲ್ಲಿ ಈ ಸವಿತಾ ಮೇಡಮ್ ಅವರು ಇದ್ದಾಗ 180 ರಿಂದ 190 ತಿಂಗಳಿಗೆ ಡೆಲಿವರಿ ಕೇಸಸ್ ಆಗ್ತಾ ಇದ್ವು ಇಲ್ಲಿ. ಈಗಿನ ಒಂದು ಇದ್ರೊಳಗೆ ಏನಾಗ್ತೈತೆ ಅಂದ್ರೆ 15 ರಿಂದ 20 ಕೇಸಸ್ ಒಂದು ತಿಂಗಳಿಗೆ ಆಗ್ತಾ ಇದಾವೆ ಸರ್. ಎಲ್ಲ ದಾವಣಗೆರೆಗೆ ರೆಫರ್ ಮಾಡ್ತಾ ಇದಾರೆ. ಇಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ನಮ್ಮ ತಾಲೂಕಿನೊಳಗೆ ಬಡವರು. ಇದ್ರ ಬಗ್ಗೆ ನಮ್ಮ ನಂದಿಗಾವಿ ಶ್ರೀನಿವಾಸ ಅಣ್ಣರು ಕೂಡ ಬಹಳ ಸರಿ ಸಂಬಂಧಪಟ್ಟ ಅಧಿಕಾರಿಗಳಿಗೇನು ಗಮನಕ್ಕೆ ತಂದು ಇದು ಮಾಡಿದ್ರು ಕೂಡ ಈಗ ಇಲ್ಲಿ ಇರ್ತಕ್ಕಂಥದ್ದು ಏನೈತೆ ಸರ್, ಇಲ್ಲಿ ಪ್ರಾಬ್ಲಮ್ ಏನೈತಿ, ಎಲ್ಲ ರೆಡಿ ಇದೆ ಸರ್. ಇದು ಹಾಸ್ಪಿಟ್ಲ್ ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಪ್ರತಿಯೊಂದೂ ರೆಡಿ ಇದೆ. ಮಿಷಿನ್ಸ್ ಆಗಲಿ ಎಲ್ಲ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿರೋದು ಏನೈತಲ್ಲ ಡೆಲಿವರಿಗೆ ಪ್ರತಿಯೊಂದೂ ಸರ್ ಎಲ್ಲ ರೆಡಿನೇ ಇದೆ. ಇಲ್ಲಿಗೆ ಮೇನ್ ಸ್ಟಾಫ್ ಬೇಕಾಗಿದೆ ಸರ್. ಇದಕ್ಕೆ ಸ್ಟಾಫು, ಆಮೇಲೆ ಡಾಕ್ಟ್ರುಗಳು, ಇಲ್ಲಿ ಗ್ರೂಪ್ ಡಿಗಳು, ಡಾಕ್ಟ್ರುಗಳು ಇವ್ರನ್ನೆಲ್ಲ ಇಲ್ಲಿ ಕೊಟ್ರಪ್ಪ ಅಂದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಡಾಕ್ಟ್ರುಗಳನ್ನ ಇಲ್ಲಿಗೆ ನಿಯೋಜನೆ ಮಾಡಿಬಿಟ್ರಪ್ಪ ಅಂದರೆ ನಮ್ಮ ತಾಲೂಕಿನೊಳಗೆ ಅತಿ ಹೆಚ್ಚು ಕೇಸಸ್ಗಳು ಇಲ್ಲಿ ಬರ್ತಾವೆ ಸರ್. ಸುತ್ತಮುತ್ತ ಇಲ್ಲಿ ನಮ್ಮ ತಾಲೂಕಿನೊಳಗೆ ಒಂದು 184 ರಿಂದ 185 ಹಳ್ಳಿಗಳು ಇಲ್ಲಿ ಅದಾವೆ ಸರ್ ನಮ್ಮ ತಾಲೂಕಿನೊಳಗೆ. ಎಲ್ಲವೂ ಇಲ್ಲಿ ದಾವಣಗೆರೆಗೆ ಹೋಗ್ತಾ ಇದಾವೆ ಸರ್. ದಾವಣಗೆರೆಗೆ ಹೋಗ್ಬೇಕಂದ್ರೆ 1000 ರೂಪಾಯಿ ಗಂಟ್ಲೆ ಬೇಕು ಸರ್. ಇಲ್ಲಿ ಡೈಲಿ ದುಡಿಯೋದು 200 ರಿಂದ 300 ರೂಪಾಯಿ ದುಡಿತಾರೆ ಸರ್ ಬಡವ್ರ ಹೆಣ್ಮಕ್ಳು. ಈ ನೈಟ್ ಏನಾರು ಎಮರ್ಜೆನ್ಸಿ ಒಂದು ಕೇಸ್ಗಳು ಬಂದ್ರಪ್ಪ ಅಂದರೆ ದಾವಣಗೆರೆ
ದಾವಣಗೆರೆಗೆ ರೆಫರ್ ಮಾಡಿಸ್ತಾರೆ ಸರ್. ಅಂಥ ಟೈಮ್ನಾಗ ಇಲ್ಲಿ ಕೆಲವೊಂದು ಸರ್ ನೀವು ಈ ಹಾಸ್ಪಿಟ್ಲ್ ಒಳಗೆ ರಿಕಾರ್ಡ್ಸ್ಗಳು ತೆಗೆದು ನೋಡ್ರಿ, ಕೆಲವೊಂದು ಡೆತ್ತು ಆಗ್ಯಾವ ಸರ್. ಹೋಗೋ ಇದ್ರೊಳಗೇನು ಡೆತ್ತು ಆಗ್ಯಾವ ಸರ್. ಪಾಪುನು ಇದಾಗ್ಯದ ಸರ್, ತಾಯಿನೂ ಇದಾಗಿದ್ದಾಳೆ, BP ವೈರೇಷನ್ ಆಗಿ, ಆಮೇಲೆ ಪಾಪಿಗೆ ಕರುಳುಗಳು ಸುತ್ತಿದಾಗ ಇಂಥವೆಲ್ಲ ಸಾಕಷ್ಟು ಪ್ರಾಬ್ಲಮ್ ಆಗ್ತಾವೆ ಸರ್. ಇಲ್ಲಿ ಗ್ಲೈನಿಕ್ ಒಬ್ಬ ಮೇಡಮ್ಮರ್ ಇರೋದ್ರಿಂದ ಆಡಳಿತನೂ ಅವರೇ ಮಾಡ್ತಾ ಇದ್ದಾರೆ, ಗ್ಲೈನಿಕ್ ಪೇಷಂಟ್ಗಳನ್ನು ಅವರೇ ನೋಡ್ತಾ ಇದ್ದಾರೆ ಸರ್ ಅವರು. ಹಾಗಾಗಿ ಏನಾಗ್ತೈತೆ ಅಂದ್ರೆ ನಮ್ಮ ಹಾಸ್ಪಿಟ್ಲಾಗ ಅತಿ ಹೆಚ್ಚು ಪೇಷಂಟ್ ಭಾಳ ಕಮ್ಮಿ ಆಗ್ಯದ ಸರ್. ಇಲ್ಲಿ ನಮ್ಮ ತಾಲೂಕಿನೊಳಗೆ ತಾಲೂಕು ಹಾಸ್ಪಿಟ್ಲು ಇಷ್ಟು ದೊಡ್ಡ ಮಟ್ಟದಾಗ, ಇಷ್ಟು ವಿಸ್ತಾರವಾಗಿ, ಇಷ್ಟು ದೊಡ್ಡ ಜಾಗದೊಳಗೆ ಇಡೀ ಕರ್ನಾಟಕದೊಳಗೆ ಇದೇ ಪ್ರಥಮದನ ಅನ್ಸೋ ಒಂದು ಇದೈತೆ ಸರ್. ಅಷ್ಟು ಜಾಗ ಇದೆ ಸರ್. 21 ಎಕರೆ ಜಾಗ ಸರ್ ಇದು. 21 ಎಕರೆ ಗೌರ್ಮೆಂಟ್. ಹ್ಞೂ ಸರ್. ಹರಿಹರ ಸಾರ್ವಜನಿಕರ ಹಾಸ್ಪಿಟ್ಲ್ ಒಳಗೆ ಈ 21 ಎಕರೆ ಜಾಗದೊಳಗೆ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಇದನ್ನ ಕಡಿಸಿ 6 ತಿಂಗಳಾದ್ರೂ ಕೂಡ ಇವತ್ತಿಗೂ ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ನಿಜವಲ್ಲೂ ನಮ್ಮ ತಾಲೂಕಿಗೆ ಬಹಳ ನೋವಿನ ಸಂಗತಿ ಸರ್. ದಯಮಾಡಿ ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳಿಕೆನೋದಿಷ್ಟೇ, ಆದಷ್ಟು ಜಲ್ದಿನೇ ಇದನ್ನ ಓಪನಿಂಗ್ ಮಾಡಿಸ್ಬೇಕಂತಂದೇಳಿ, ಇದನ್ನ ಕೇಸ್ಗಳನ್ನ ಹಾಕ್ಬೇಕಂತಂದೇಳಿ ತಮ್ಮ ಚಾನಲ್ ಮುಖಾಂತರ ನಾನು ಕೇಳಿಕೆ ಅಂತ ಇದೀನಿ ಸರ್. ನನ್ನ ಹೆಸರು ಆರೋಗ್ಯ ಸ್ಥಾಯಿ ಸಮಿತಿ ಸದಸ್ಯ ಸರ್. ನಾನು ಗೌರ್ಮೆಂಟ್ ಹಾಸ್ಪಿಟ್ಲು, ನನ್ನ ಹೆಸರು ಆರ್ ವಿಜಯಕುಮಾರ್ ಅಂತಂದೇಳಿ. ಹೇಳಿ ಸರ್, ಏನಿದೆ ಆಸ್ಪತ್ರೆ 6 ತಿಂಗಳಾಯ್ತಂತ ಇನಾಗ್ರೇಷನ್ ಮಾಡಿ, ಯಾರು ಇನಾಗ್ರೇಷನ್ ಮಾಡಿದ್ದು, ಯಾಕೆ ಇನ್ನೂ ಇದಾಗ್ತಿಲ್ಲ? ಸರ್, ಈಗ ರಾಜ್ಯದಲ್ಲಿ ತಿಳಿದಿರ್ತಕ್ಕಂಥ ವಿಷಯ, ರಾಜ್ಯದಲ್ಲಿ ಕೂಡ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಕಟ್ಟಡ ನಿರ್ಮಾಣ ಮಾಡಿ ಕಳೆದ 6 ತಿಂಗಳಾದರೂ ಕೂಡ ಹರಿಹರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉದ್ಘಾಟನೆ ಆಗಿದೆ. ಆದರೆ ಕಾಯಕಲ್ಪಕ್ಕೆ ಮಾತ್ರ ಸಿದ್ಧತೆ ಆಗಿಲ್ಲ. ಇದು ಘೋರಂತರ ವಿಷಯ ಅಂತಂದು ಹೇಳೋದು. ಯಾಕಪ್ಪ ಅಂದರೆ ಸಾಕಷ್ಟು ಇಲ್ಲಿ ನಮ್ಮ ಹರಿಹರ ತಾಲೂಕಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇದೆ. ಅದ್ರ ಜೊತೆಗೆ ತಾಲೂಕಿನಲ್ಲಿ ಸಾಕಷ್ಟು ಜನ ಬರ್ತಾರೆ ಇಲ್ಲಿಗೆ. ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕು, ರಾಣೆಬೆನ್ನೂರು ಇರ್ಬೋದು, ಹರಪನಹಳ್ಳಿ ಇರ್ಬೋದು, ಮತ್ತಿದ್ದ ಹೊನ್ನಾಳಿ ಇರ್ಬೋದು, ಎಲ್ಲ ಕಡೆಯಿಂದನೂ ಇಲ್ಲಿಗೆ ಬರ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಕೂಡ ಒಳ್ಳೆ ಸರ್ವಿಸ್ ಇದೆ ಅನ್ನೋದು ಲೆಕ್ಕಕ್ಕೆ ಬರ್ತಾರೆ. ಈಗ ಹಿಂದೆ ಕೂಡ ಇಲ್ಲಿ ನಮ್ಮ ಹರಿಹರ ಆಸ್ಪತ್ರೆಯಲ್ಲಿ 100ರಿಂದ 120, 130 ತನಕ ಹೆರಿಗೆಗಳು ಆಗ್ತದ್ದು. ಆದರೆ ಈಗ ಆ ಸಂಖ್ಯೆ ಕಡಿಮೆಯಾಗಿ 20ರಿಂದ 30 ಈ ರೀತಿ ಸಂಖ್ಯೆಗಳು ಕಡಿಮೆ ಆಗ್ತದೆ. ಕಾರಣ ಏನಪ್ಪ ಅಂದರೆ ಹರಿಹರ ಆಸ್ಪತ್ರೆಯಲ್ಲಿ ಹಿಂದಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಆಗಿದೆ. ಆದರೆ ಕಾಯಕಲ್ಪ ಆಗಿಲ್ಲ, ಸಾರ್ವಜನಿಕರಿಗೆ ಸೌಲಭ್ಯ ಸಿಗ್ತಲ್ಲ. ಇದರಿಂದ ಈ ಒಂದು ಜನರು ಬೇಸರಾಗಿ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಖಾಸಗಿ ಆಸ್ಪತ್ರೆಗೆ ಹೋದಂದ್ರೆ ಬಡವರು ಎಲ್ಲಿಂದ ತರಬೇಕು ದುಡ್ಡು? ಅವರಿಗೆ ಖಾಸಗಿ ಆಸ್ಪತ್ರೆಗೆ ಹೋದಂದ್ರೆ 30ರಿಂದ 50 ಸಾವಿರ ಈ ರೀತಿ ಆಗ್ತಕ್ಕಂಥ ಆ ದುಡ್ಡುಗಳು ಎಲ್ಲಿ ಕೊಡ್ತಾರೆ? ಹಂಗಾರೆ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆ ಅಂತ ಯಾಕೆ ನಿರ್ಮಾಣ ಮಾಡಬೇಕು? ಬಡವರಿಗೋಸ್ಕರ ನಿರ್ಮಾಣ ಮಾಡ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದಾರೆ? ಮಾಡಬಾರ್ದು. ರಾಜ್ಯ ಸರ್ಕಾರದ ಏನು ಸಂಬಂಧಪಟ್ಟ ಸಚಿವರು, ಆರೋಗ್ಯ ಸಚಿವರು, ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನ ವಹಿಸಿ ಏನು ಇಲ್ಲಿ ನಮ್ಮ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕೂಡಲೇ ಸಾರ್ವಜನಿಕರಿಗೆ ಕಾಯಕಲ್ಪಕ್ಕೆ ಉಪಯೋಗ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಮ್ಮ ಏನು ಮುಂದಿರ್ತಕ್ಕಂಥ ಆಸ್ಪತ್ರೆ ಕೂಡ ಅದು 100 ಬೆಡ್ ಆಗಿದೆ. 100 ಬೆಡ್ ಆದ್ರೂ ಕೂಡ ಪ್ರಸ್ತಾವನೆ ಕಳಿಸಿದೆ, ಫೈನಾನ್ಸ್ಲಿ ಮಾತ್ರ ಅನುಮೋದನೆ ಸಿಕ್ಕಿಲ್ಲ. ಅಲ್ಲಿ ಕೂಡ ಅದು ಕೂಡ ಪೆಂಡಿಂಗ್ ಆಗಿ ಸುಮಾರು 15 ವರ್ಷ ಆಗೈತಿ. ಕೆಲವು ಜಿಲ್ಲೆಯಲ್ಲಿ ಕೂಡ, ರಾಜ್ಯದಲ್ಲಿ ಕೂಡ ಏನು ಪ್ರಸ್ತಾವನೆ ಕಳಿಸಿದಂಥದ್ದು ಕೂಡ ಅನುಮೋದನೆ ಸಿಕ್ಕಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಸರ್ಕಾರದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಭಾಳ ಅದಾವ, ಆದ್ರೆ ಮೀನಮೇಷ ಮಾಡ್ತಕ್ಕಂಥವೇ ಇದೆ. ಬರೀ ಅವರವೇ ಒಂದು ಸರ್ಕಾರದಲ್ಲಿ ತೀಟಿ ತಿಪ್ಪಾಣಿ ತೀರ್ಸ್ಕೊಳಕ್ಕೋಸ್ಕರ ಸಾರ್ವಜನಿಕರಿಗೆ ಯಾವ ಕೆಲಸಗಳು ಆಗ್ತಾ ಇಲ್ಲ. ಅದರಿಂದ ಬಡವರಿಗೆ ಕೂಡ ಬಹಳ ಅನುಕೂಲಕ್ಕಿಂತ ಅನಾನುಕೂಲಗಳು ಜಾಸ್ತಿ ಆಗ್ತದವು. ಈ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ 50 ಬೆಡ್ ಆಸ್ಪತ್ರೆ ಇರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಕೂಡಲೇ ಸಾರ್ವಜನಿಕರಿಗೆ ಕಾಯಕಲ್ಪ ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಸ್ ಕೂಡ ಬಂದವು, ಅವು ಕೂಡ ಜಂಗ್ ಹಿಡಿತಾವು. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ವೈದ್ಯರು ಬೇಕು, ಆಮೇಲೆ ಸಿಬ್ಬಂದಿಗಳು ಬೇಕು, ಲ್ಯಾಬ್ ಟೆಕ್ನಿಷಿಯನ್ ಬೇಕು. ಏನೀಗ ಮಾನವ ಸಂಪನ್ಮೂಲ ಅಂತಂದು ಹೇಳ್ತಾರಲ್ಲ, ಅದನ್ನು ಕೂಡಲೇ ಏನೀಗ ಸಂಬಂಧಪಟ್ಟ ಸಚಿವರು ಹೇಳಿದಾರಂತೆ, ನೀವೇನಿದೆ ಮಾಡ್ರಿ ಅಂತಕ್ಕಂಥದ್ದು. ಅವು ಭರವಸೆಯಾಗಿ ಉಳಿತದವು ಕೂಡ ಸಾರ್ವಜನಿಕರಿಗೆ ಮಾತ್ರ ಉಪಯೋಗ ಆಗ್ತಲ್ಲ. ಕೂಡಲೇ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇರ್ಬೋದು, ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಕೂಡಲೇ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ರೆ ಅಷ್ಟೇ. ಉದ್ಘಾಟನೆ ಮಾಡಿದ್ರೆ ಆಗೋದಲ್ಲ ಸ್ವಾಮಿ. ದಯವಿಟ್ಟು ಇದನ್ನು ಕಾಯಕಲ್ಪ ಮಾಡ್ರಿ, ಸಾರ್ವಜನಿಕರ ಅನುಕೂಲ ಮಾಡ್ರಿ. ಏನು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅಂದ್ರೆ ಮಹಿಳೆ ಮತ್ತು ಮಗುವಿನ ಒಂದು ಜನ್ಮ ಕೊಡ್ತಕ್ಕಂಥ ಒಂದು ಆಸ್ಪತ್ರೆ ಇದು. ಇದನ್ನ ನೀವು ಮೇನಮೇಷ ಮಾಡಿದೆ ಅಂದ್ರೆ, ಈಗ ನಿರ್ಲಕ್ಷ್ಯ ಮಾಡಿದೆ ಅಂದ್ರೆ ಮಗು ತಾಯಿಗೆ ತೊಂದರೆ ಆಗ್ತೈತಿ. ಮತ್ತೆ ಇಲ್ಲಿಂದ ದಾವಣಗೆರೆಗೆ ಹೋಗಿ ಕೂಡ ತೊಂದರೆ ಆಗ್ತಕ್ಕಂಥದ್ದು. ಅದಕ್ಕೆ ನಾ ಆಗ್ಲೇ ಹೇಳ್ದಂಗೆ
ಖಾಸಗಿ ಆಸ್ಪತ್ರೆ ನೀವು ಉದ್ಧಾರ ಮಾಡ್ತೀರ ವಿನ ಸಾರ್ವಜನಿಕ ಆಸ್ಪತ್ರೆ ಉದ್ಧಾರ ಮಾಡ್ತಾರಲ್ಲ. ಸುಮ್ಮನೆ ಯಾಕೆ ನೀವು ಈ ಕಟ್ಟಡಗಳನ್ನು ಮಾಡ್ತೀರಿ? ಬ್ಯಾಡ, ಬಿಟ್ಟಾಕ್ಬಿಟ್ರಿ. ಸಾಕಷ್ಟು ಸರ್ಕಾರಿ ಕಟ್ಟಡಗಳನ್ನು ಕಟ್ಟಿ ಆಗೇ ಬಿಟ್ಟಿದ್ರೆ ಕೂಡ ಯಾವ ಕೂಡ ಕಾಯಕಲ್ಪ ಆಗಿಲ್ಲ. ಆದರೆ ಇದು ಮಾತ್ರ ಆರೋಗ್ಯ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ಅದರಿಂದ ಈ ಬೇಗನೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಏನು ಉದ್ಘಾಟನೆ ಮಾಡಿರಲ್ಲ ಅದನ್ನ ಕಾಯಕಲ್ಪ ಮಾಡ್ರಿ, ಸಾರ್ವಜನಿಕರಿಗೆ ಅನುಕೂಲ ಮಾಡ್ರಿ.